ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನ್ಯಾಚುರಲ್ ಆಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಗಾರ್ಡನಿಗೆ ಯಾವ ರೀತಿ ಟೈಮ್ ಕೊಡ್ತೀನಿ ಅಂಥೇಳಿ. ಸೊ ಅದಕ್ಕಂತಲೇ ಜಲ್ದಿ ಎದ್ದಿರ್ತೀನಿ. ಒಂದು ಹಾಫ್ ಆನ್ ಅವರ್ ಆದರೂ ಪರವಾಗಿಲ್ಲ, ಅದರಿಂದ ಎಷ್ಟೆಲ್ಲ ಕೆಲಸ ಆಗ್ತಾವೆ ಮತ್ತು ಎಷ್ಟೆಲ್ಲ ಗಿಡಗಳಿಂದ ಉಪಯೋಗ ನಮಗೂ ಉಪಯೋಗ ಅಂಥೇಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ನಾನು ಬೆಳಗ್ಗೆ ಸ್ವಲ್ಪ ಟೀ ಆದ ತಕ್ಷಣ ಮನೆಗಿನ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಟೀ ಆದಮೇಲೆ ಟೀ ತೊಗೊಂಡು ಫಸ್ಟ್ ಮೇಲೆ ಹೋಗ್ತೀನಿ. ಟೀ ಕುಡ್ಕೊತ ಮೇಲೆ ಕುಂತಿದ್ದೆ. ಈ ಮುಂಚೆನೂ ನಾನು ನೋಡಿದ್ದೆ, ಬಟ್ ಇದು ಇಷ್ಟು ಜಾಸ್ತಿ ಸ್ಪ್ರೆಡ್ ಆಗ್ಯದ ಅಂತ ನಾನು ಇನ್ನೂ ಅಷ್ಟು ಗಮನ ಹರಿಸಿರಲಿಲ್ಲ. ಇಲ್ಲಿ ನೋಡ್ರಿ, ಗಿಡದ ತುಂಬ ಎಲ್ಲ ಮೊಟ್ಟೆ ಇಟ್ಟು ಸಣ್ಣ ಸಣ್ಣ ಲಾರ್ವಾಗಳಾಗಿ ಅವೆಲ್ಲ ಎಲೆಗಳನ್ನು ಈ ರೀತಿ ತಿನ್ಲಿಕ್ಕತ್ತಿದ್ವು. ಒಂದು 2 ಸತಿ ತೆಗೆದಿದ್ದೆ ನಾನು, ಬಟ್ ಇಷ್ಟೊಂದು ಪ್ರಮಾಣದಾಗ ಅದಾವ ಅಂಥೇಳಿ ಇವತ್ತು ಗೊತ್ತಾಯ್ತು ನನಗೆ. ಪೂರ್ತಿ ಗಿಡದಲ್ಲಿರೋಂಥ ಎಲ್ಲ ಸಣ್ಣ ಪುಟ್ಟ ಎಲೆ ಏನು ತಿನ್ನಕತ್ತಿದ್ವಲ್ಲ ಅದನ್ನೆಲ್ಲ ತೆಗೆದು ಹಾಕಿದೆ ನೋಡಿರಿ. ಸ್ವಲ್ಪ ನಾವು ಟೈಮು ಗಾರ್ಡನಿಗೆ ಕೊಡಲೇಬೇಕಾಗುತ್ತಾ. ಈ ಥರ ನೋಡಿರಿ, ಜಗ್ಗಿ ಅಂದರೆ ಜಗ್ಗಿ ಆಗ್ಬಿಟ್ಟಿದ್ವು. ಗಿಡ ತುಂಬ ಈ ಥರ ಸಣ್ಣ ಮೊಟ್ಟೆ ಇಟ್ಬಿಟ್ಟವೆ, ಲಾರ್ವಾ ಆಗ್ಬಿಟ್ಟವೆ. ಲಾರ್ವಾ ಎಲ್ಲ ಗಿಡ ತಿಂದು ಇಲ್ಲಿ ನೋಡ್ರಿ ಈ ಥರ ತೂತು ಮಾಡಿದೆ. ಸೊ ಎಲ್ಲ ಕೆಲಸ ಮಾಡ್ತಾ ಇರ್ತೀನಲ್ಲ, ಅದ್ರ ಮಧ್ಯದಲ್ಲೇ ನಾನು ಫಸ್ಟ್ ಎಲ್ಲೆಲ್ಲಿ ಜಾಸ್ತಿ, ಯಾಕಂದ್ರೆ ಹೂಗಳು ಜಾಸ್ತಿ ಬಿಡ್ಲಿಕ್ಕತ್ತವ, ಹೂವೆಲ್ಲ ಒಣಗಿದ ಮೇಲೆ ಉದುರಿದ ಮೇಲೆ ಇಲ್ಲಿ ನೋಡ್ರಿ ಈ ಥರ ಎಲ್ಲ ಜಮಾ ಆಗಿರ್ತಾವೆ ಅಲ್ಲೇ ಕೆಳಗಡೆನೆ. ಹಾಗಾಗಿ ಫಸ್ಟು ನಾನು ಆ ಉದುರಿದ ಹೂಗಳು ಮತ್ತು ಬಿದ್ದಿರೋಂಥ ಎಲೆಗಳು ಏನಿರ್ತಾವೆ ಅದನ್ನೆಲ್ಲ ತಗೊತೀನಿ. ಮಳೆ ಬಂತು ಅಂದರೆ ಇದೇ ಎಲ್ಲ ಕೊಳೆತು ಒಂಥರ ಆಗಿರುತ್ತೆ. ಸೊ ಆದಷ್ಟು ಮಳೆಗಾಲದಾಗಂತೂ ತಪ್ಪಲಾರ್ದಂಗೆ ಈ ರೀತಿ ಇದನ್ನು ಅವಾಗೆ ತೆಗೆದು ಕ್ಲೀನ್ ಮಾಡಬೇಕು. ಇಲ್ಲಾಂದ್ರೆ ಅದು ಭಾಳ ನೆಕ್ಸ್ಟ್ ಪ್ರಾಬ್ಲಮ್ ಕೊಡುತ್ತಾ, ಫಂಗಸ್ ಎಲ್ಲ ಆಗುತ್ತಾ, ಹುಳಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತವ. ಸೊ ಅದಕ್ಕೆ ಮಣ್ಣು ಮತ್ತು ಎಲ್ಲಿ ಬೇಕಲ್ಲಿ ಹೋಗಿರುತ್ತೆ ಅದನ್ನೆಲ್ಲ ತೆಗೆದು ಈ ಥರ ನಾನು ತುಂಬ್ಕೊತೀನಿ. ಚೆಕ್ ಮಾಡ್ತೀನಿ ಏನಾದರೂ ಇದಾವೇನೋ ಅಂಥೇಳಿ. ಏನೂ ಇಲ್ಲ ಅಂತ ಅಂದರೆ ಈ ಮಣ್ಣು ಮತ್ತು ಒಣಗಿದ ಹೂವು ಆಗಿತ್ತು ಅಂದರೆ ಅಲ್ಲೇ ಪಕ್ಕದಲ್ಲೇ ಯಾವುದಾದ್ರೂ ಪಾಟಿಯಲ್ಲೇ ಹಾಕಿ ಬಂದಿರ್ತೀನಿ ಪಾಟಾಗ, ಯಾಕಂದ್ರೆ ಅದನ್ನೂ ನೆಕ್ಸ್ಟ್ ಗೊಬ್ಬರ ಆಗುತ್ತೆ ಅಂಥೇಳಿ. ಸೊ ಬೆಳಗ್ಗೆ ಈ ಥರ ನಾನು ಡೈಲಿ ಒಂದೊಂದೇ ಕೆಲಸಗಳನ್ನು ಮಾಡ್ಕೋತಾ ಇರ್ತೀನಿ. ಆಮೇಲೆ ಗಾಳಿ ಬಿಡುತ್ತಲ್ಲ, ಅದು ಗಾಳಿ ಬಿಟ್ಟ ಮ್ಯಾಗ ಎಲ್ಲ ಕಸನೂ ಒಂದೇ ಕಡೆ ಬಂದಿರುತ್ತೆ. ಅಬ್ಸರ್ವ್ ಮಾಡಿರಿ ನೀವು. ಸೊ ಅಲ್ಲಿ ಎಲ್ಲಿ ಜಾಸ್ತಿ ಕಸ ಬರುತ್ತಾ ಅಂತ ನೋಡಿಕೊಂಡು ಅಲ್ಲಿನ ಜಾಗನ ಡೈಲಿ ಕ್ಲೀನ್ ಮಾಡ್ತೀನಿ. ಇನ್ನು ಉಳ್ದಲ್ಲೆಲ್ಲ ನಾನು ಸ್ವಲ್ಪ ಯಾವಾಗಾದರೂ ಒಂದು ಸತಿ ಕ್ಲೀನ್ ಮಾಡ್ಕೊತಿರ್ತೀನಿ. ಬಟ್ ಎಲ್ಲಿ ಜಾಸ್ತಿ ಬಂದು ಜಮಾ ಆಗಿರುತ್ತಾ, ಒಣಗಿದೆಲೆ, ಉದುರಿದ ಹೂವುಗಳು ಇವೆಲ್ಲ ಹಿಂಗೆ ಬಂದು ಜಮಾ ಆಗಿರ್ತಾವೆ ನೋಡಿರಿ. ಇದನ್ನೆಲ್ಲ ತೆಗೆದು ನಾನು ಈ ದೊಡ್ಡ ದೊಡ್ಡ ಡ್ರಮ್ಗಳು ಖಾಲಿ ಇದ್ದೀವಿ ಪಾಟ್ಸು, ಇಲ್ಲಾಂದರೆ ಈ ಗಿಡಗಳ ಚಿದ ಪಾಟ್ಸೇ ಇರಲಿ, ಅದು ಸ್ವಲ್ಪ ಖಾಲಿ ಅನ್ನಿಸ್ತು ಮೇಲೆ ಅಂದರೆ ಈ ಥರ ಹಾಕಿರ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ ಕೊಳ್ತಿರೋಂಥ ಇದೆಲ್ಲ ಕೊಳೆತು ನೆಕ್ಸ್ಟ್ ಅದಕ್ಕೆ ಗೊಬ್ಬರ ಆಗುತ್ತೆ ಅನ್ನೋ ಒಂದು ಇದರಿಂದ. ಮತ್ತು ಅದ್ರಾಗ ಅಬ್ಸರ್ವ್ ಮಾಡಿರ್ತೀನಿ ಏನಾರು ಹುಳ ಐತೇನೋ, ಯಾವುದ್ರ ಹುಳ ಹತ್ತಿದೆಯಲ್ಲಿ ಏನರ ಇತ್ತು ಅಂದರೆ ಅದನ್ನು ಹಾಕಂಗಿಲ್ಲ, ತೆಗೆದು ಬಿಡ್ತೀನಿ. ಇಲ್ಲಾಂದ್ರೆ ನೀವು ಕಂಪೋಸ್ಟ್ ಮಾಡಲಿಕ್ಕೆ ಒಂದು ಸಪ್ರೇಟಾಗಿ ಒಂದು ಚೀಲನೋ ಅಥವಾ ಒಂದು ಡ್ರಮ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ನನಗೆ ಈಗ ಸದ್ಯಕ್ಕೆ ಸಾಕಷ್ಟು ಇವು ಡ್ರಮ್ಗಳದಾವಲ್ಲ ದೊಡ್ಡ ದೊಡ್ಡ, ಅದಕ್ಕೆ ಹೆಂಗಿದ್ರೂ ನಾನು ಫಿಲ್ ಮಾಡಲಿಕ್ಕೆ ಈ ಒಣಗಿದ ಎಲೆಗಳನ್ನು ನಾನು ತಂದು ಹಾಕ್ತಿರ್ತೀನಲ್ಲ, ಹಾಗಾಗಿ ಇದರಲ್ಲಿನೇ ಈ ಥರ ಹಾಕೋತೀನಿ. ಸೊ ಎಲ್ಲೆಲ್ಲಿ ಆಗಿರ್ತವೆ ಜಮಾ ಅಲ್ಲೇ ಮಾತ್ರ ತುಂಬಿರ್ತೀನಿ ನಾನು. ಆಮೇಲೆ ಈ ಗಿಡ ಒಂದು ಸ್ವಲ್ಪ ಗಾಳಿಗೆ ಭಾಳ ಜೋರಾಗಿ ಆ ಕಡೆ ಈ ಕಡೆ ಬೀಳಿಕತ್ತಿತ್ತು, ಹಾಗಾಗಿ ಇದನ್ನು ಒಂದು ಸ್ವಲ್ಪ ಒಂದು ಪೈಪನ್ನು ದೊಡ್ಡದಾದ ಒಂದು ಪೈಪನ್ನು ಆಸರೆ ಕೊಟ್ಟು ಅದು ಕಟ್ಲಿಕ್ಕತ್ತೀನಿ. ಇಲ್ಲಾಂದ್ರೆ ಅದನ್ನು ಅಷ್ಟೇ ಹೆಂಗೆ ಬೇಕು ಹಂಗೆ ಬೀಳಿಕತ್ತದ, ಈ ಕಡೆ ಬೇಕು ಆ ಕಡೆ ಬೀಳಿಕತ್ತದ. ಬಂದು ನೋಡೋಷ್ಟಿಗೆ ಒಂಕಾಗ್ಬಿಟ್ಟಿತ್ತು ಅದು. ಹಾಗಾಗಿ ಆಮೇಲೆ ಇದ್ರಾಗ ನೋಡಿ ತುಂಬರ್ಜಿಯ ಗಿಡ, ಇದರಲ್ಲೇ ಫುಲ್ಲು ಹೂಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿವೆ. ಇನ್ನು ಮುಂದೆ ಎಷ್ಟು ಹೂ ಆಗ್ಲಿಕ್ಕೆ ಗೊತ್ತಾ. ಡೈಲಿ 2-3 ಅನ್ಕೊಂತ ಇವಾಗ ಫುಲ್ಲು ಈ ಥರ ಲೈನಕ್ಕೆ ಮೊಗ್ಗಿ ಬಂದಾವೆ. ಈ ಹೊಸದಾಗಿ ಏನು ಚಿಗುರು ಬಂದದಲ್ಲ ಇದ್ರಾಗಂತೂ ಫುಲ್ಲು ಮಗ್ಗಿ ಇಲ್ಲಿ ನೋಡ್ರಿ, ಫುಲ್ಲು ಲೈನು ಮಗ್ಗಿ, ಒಂದೊಂದು ಎಲೆಗೂ ಒಂದೊಂದು ಮಗ್ಗಿ. ಇದು ಇನ್ನು ಒಣಗಿರೋದು ಎಲೆ ಉದುರೋದು ಒಂದು ಸ್ವಲ್ಪ ಗಿಡಗಳನ್ನು ಅಬ್ಸರ್ವ್ ಮಾಡ್ಕೊತ ನಾನು ಓಡಾಡ್ಕೋತಿರ್ತೀನಿ. ಅದರಿಂದ ವಾಕಿಂಗು ಆಗುತ್ತಾ. ಹೊರಗಡೆ ಎಲ್ಲೋ ಹೋಗಿ ವಾಕಿಂಗ್ ಮಾಡೋದಕ್ಕಿಂತ ನಾನು ಇಲ್ಲೇ ಚೂರು ವಾಕಿಂಗನ್ನು ಮಾಡ್ಕೊತಿರ್ತೀನಿ. ಕೆಲಸಗಳನ್ನು ಆಗ್ತಿರ್ತಾವೆ. ಗಿಡಗಳಿಗೆ ನೀರು ಕೊಡೋದಿದ್ರೆ ನೀರು ಕೊಡೋದು ಆಗುತ್ತಾ. ಈ ಥರ ನೋಡಿರಿ, ಮತ್ತೊಂದು ಪೈಪ್ ತೊಗೊಂಡು ಬಂದು ನಾನು ಇದಕ್ಕೊಂದು ಸಪೋರ್ಟ್ ಕೊಟ್ಟೀನಿ. ಇಲ್ಲಿ ಇದಕ್ಕೊಂದು ಕಟ್ಟಕ್ಕೆ ಒಂಥರ ಹುಡ್ಕಾಡ್ಲಿಕ್ಕತ್ತಿದ್ದೆ ಆ್ಯಕ್ಚುಲಿ ನಾನು. ಈ ಕಡೆ ಒಂದಿಷ್ಟು ಕಸ ಬಾಕಿ ಇತ್ತು, ಸೊ ಅದಿಷ್ಟು ತೆಗೆದೆ. ಈ ಕಡೆ ಇಲ್ಲಿನೂ ಫುಲ್ಲು ಜಮಾ ಆಗ್ಬಿಟ್ಟಿದ್ದು ಗಾಳಿಗೆಲ್ಲ ಬಂದುಬಿಟ್ಟು. ಇಲ್ಲೆಲ್ಲ ಮಾರ್ನಿಂಗ್ ಗ್ಲೋರಿ ಹೂವು ಇದಾವಲ್ಲ, ಮಾರ್ನಿಂಗ್ ಗ್ಲೋರಿ ಹೂವು ಇದಲ್ಲಂತೂ ಜಾಸ್ತಿ ಈ ಥರ ನಮ್ಗೆ ಕಸ ಸಿಕ್ಕಂಗೆ ಆಗುತ್ತೆ. ಅದನ್ನು ಒಣಗಿದ ಹೂಗಳೇ, ಅದನ್ನು ನಾವು ಕಂಪೋಸ್ಟ್ ಮಾಡ್ಕೊಲಿಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಇನ್ನು ನುಗ್ಗೆಕಾಯಿ ಗಿಡ ಅಂತೂ ಭಾರಿ ಮಸ್ತಾಗಿ ಚಿಗಿಯಾಗತ್ತದ. ನೋಡ್ರಿ, ನುಗ್ಗೆಕಾಯಿ ಗಿಡದಲ್ಲಿ ನುಗ್ಗೆಕಾಯಿ ಸರಿ ಆಗುತ್ತೆ ಅನ್ನೋಂಗೆ ಆಗ್ಲಿಕ್ಕತ್ತವ. ನನಗೆ ನುಗ್ಗೆಕಾಯಿಗಳು ಜಾಸ್ತಿ ಪ್ರಮಾಣದಲ್ಲೇ ಸಿಗ್ತಾಯಿದ್ದಾವೆ. ಸೊ ಎಲ್ಲೆಲ್ಲಿ ಕಸ ಮತ್ತು ಜಮಾ ಆಗಿತ್ತು ಅದರಲ್ಲೆಲ್ಲ ನಾನು ಸ್ವಲ್ಪ ನೋಡ್ಕೊಂಡು ತೆಗಿತಾ ಇದ್ದೆ. ಆಮೇಲೆ ಒಂಚೂರು ಹಾಗೆ ಓಡಾಡ್ಕೊಂಡಿದ್ವಿ ಅಂತಂದರೆ
ನಮಗೆ ಎಲ್ಲೆಲ್ಲಿ ಏನೇನು ಐತೆ ಗಿಡದಲ್ಲಿ ಏನೇನು ಆಗ್ಯದ ಅಂಥೇಳಿ ಎಲ್ಲನೂ ಕೂಡ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ. ಸೊ ಗಿಡಕ್ಕೆ ಒಂದಿಷ್ಟು ಟೈಮನ್ನು ಡೈಲಿ ಕೊಡಬೇಕು. ಇದರಿಂದ ನಮ್ಮ ಗಾರ್ಡನ್ನು ಮೇಂಟೈನ್ ಇರುತ್ತೆ ಮತ್ತು ಗಾರ್ಡನ್ನ ಏನೇನು ಆಗ್ಲಿಕ್ಕತ್ತದ ಅನ್ನೋದು ಕೂಡ ಮಾಹಿತಿ ನಮಗೆ ಸಿಕ್ಕಿರುತ್ತೆ. ಅದ್ರ ತಕ್ಕಂಗೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಈ ಸತಿ ಸಣ್ಣ ಸಣ್ಣ ಹುಳಗಳು, ಲಾರ್ವಾಗಳು, ಇವು ಮಿಡತೆಗಳಂತಾರಲ್ಲ ಅವಂತೂ ಭಯಂಕರ ಆಗ್ಯಾವ. ಗ್ರೀನ್ ಕಲರ್ ಇರ್ತಾವೆ, ಅದ್ರ ಸನ್ನಿ ಹೋದಂಗೆ ಹೆಗಿರ್ಬಿಡ್ತಾವೆ. ಸೊ ಅವು ಸಿಕ್ಕಾಗೆಲ್ಲ ಹೊಡೆದು ಸಾಯಿಸ್ತಿರ್ತೀನಿ, ಇಲ್ಲಾಂದ್ರೆ ಅದು ಯಾಕಂದ್ರೆ ಹೆಗಿರ್ತಿರ್ತಾವೆ. ಆಮೇಲೆ ಈ ಸಣ್ಣ ಲಾರ್ವಾ ಆಗ್ಯಾವಲ್ಲ, ಇವು ಜಾಸ್ತಿ ಪ್ರಮಾಣದಾಗ ಮತ್ತೆ ಎಲ್ಲಾರು ಕಾಣಿಸ್ತು ಅಂದರೆ ನಾನು ಲೈಝಾಲ್ ಸ್ಪ್ರೇ ಮಾಡ್ಕೊತೀನಿ ಅಲ್ಲಿ. ಆಮೇಲೆ ಇಲ್ಲಿ ಮಿಲಿಬಗ್ಸ್ ಆಗಿತ್ತು, ದಾಸವಾಳ ಗಿಡದಲ್ಲಿ ಮಿಲಿಬಗ್ಸ್ ಆಗಿತ್ತು, ಯೆಲ್ಲೋ ಕಲರು, ವೈಟ್ ಕಲರು. ಅವೆಲ್ಲ ಕೂಡ ನಮ್ಗೆ ನೋಡ್ತಾ ಗೊತ್ತಾಗುತ್ತಲ್ಲ. ಸೊ ಅವಾಗಿಂದ ಟ್ರೀಟ್ಮೆಂಟ್ ಕೊಡ್ಬೋದು. ನಾವು ಜಾಸ್ತಿ ಆಗಿತ್ತು ಅಂದರೆ ಆ ಒಂದು ಬ್ರ್ಯಾಂಚ್ ಕಟ್ ಮಾಡಿ ಬಿಸಾಕೋದು, ಇಲ್ಲಾಂದರೆ ಅಲ್ಲಿ ಅವಿಷ್ಟೇ ಹುಳ ಇದ್ವು ಅಂದರೆ ತೆಗೆದು ಹಾಕೋವಂಥದ್ದು, ಇಂಥವೆಲ್ಲ ಕೆಲಸ ಮಾಡ್ಕೊತಾ ಇದ್ವಿ ಅಂತಂದರೆ ನಮ್ಮ ಗಾರ್ಡನಿಗೆ ಸ್ವಚ್ಛನಾಗಿ ಇರುತ್ತೆ ಮತ್ತು ಗೊತ್ತೂ ಆಗುತ್ತೆ. ಸೊ ಗಾರ್ಡನ್ ಮೇಂಟೈನ್ ಇರುತ್ತೆ. ಯಾವಾಗೋ ಒಂದು ಸತಿ ಬಂದು ನೋಡೋದ್ರಿಂದ ಗೊತ್ತಾಗಂಗಿಲ್ಲ. ಆಮೇಲೆ ಎಲ್ಲೆಲ್ಲಿ ಕಾಯಿ ಬಿಟ್ಟವ, ಹೂ ಬಿಟ್ಟವ, ಯಾವ ಹೂ ಕಾಯಿ ಆಯಿತು, ಯಾವ ಹೂ ಉದುರ್ತು, ಯಾಕೆ ಹಿಂಗೆ ಆಗ್ಲಿಕ್ಕತ್ತ ಎಲ್ಲನೂ ಗೊತ್ತಾಗುತ್ತೆ. ಸೊ ನಾನು ಡ್ರಮ್ನಾಗ ಹಚ್ಚಿರೋಂಥ ಗಿಡಗಳಿಗೆ ಇಷ್ಟು ಚಂದ ಚಿಗುರು ಬರ್ಲಿಕ್ಕತ್ತವ. ನನಗೂ ಇವತ್ತು ನೋಡಿ ಭಾಳ ಖುಷಿ ಆಯಿತು. ನಾನು ನಿಮಗೆ ಅದನ್ನು ನೆಕ್ಸ್ಟ್ ವೀಡಿಯೋನಾಗ ತೋರಿಸ್ತೀನಿ. ಸೊ ಭಾಳ ಅಂದ್ರೆ ಭಾಳ ಚಿಗುರು ಚೆನ್ನಾಗಿ ಬರ್ಲಿಕ್ಕೆ ಹತ್ಕೊಂಡವು ಎಲ್ಲ ಗಿಡಗಳು ಅನ್ನೋಂಗೆ ನಂಗೆ ಗೊತ್ತಾಯಿತು. ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು ಲಾರ್ವಾಗಳು, ಮತ್ತೆ ಒಂದಿಷ್ಟು ಹುಡುಕಿ ತೆಗೆದೆ. ಇಲ್ಲಿ ನೋಡ್ರಿ ಎಷ್ಟು ಸಣ್ಣ ಸಣ್ಣ ಎಲ್ಲ ಎಲೆಗಳು ಯಾವ ರೀತಿ ಕಚ್ಚಿ ತಿಂದಾವೆ ನೋಡ್ರಿ. ಇದನ್ನ ನಾನು ತೊಗೊಂಡೋಗಿ ತೆಳಗೆ ಬಿಸಾಕ್ಬಿಡ್ತೀನಿ. ಕೆಳಗಡೆ ಹೆಂಗಿದ್ರು ಇವಾಗ ಕಸ ಬೆಳೆಯೋಕ್ಕೆ ಬಂದಿರ್ತಾರೆ. ಸೊ ಇದನ್ನಿಷ್ಟು ಅದೆಷ್ಟು ತೊಗೊಂಡು ಬಿಸಾಕ್ತಾರೆ ಅಂಥೇಳಿ ನನ್ನ ಮಗ ಬೇಡನಾಗತ್ತಿದೆ, ಎಲ್ಲ ಗಾರ್ಡನಾಗ ಇಡೋದು ಬೇಡ ಅಂಥೇಳಿ ಅಲ್ಲಿ ಕೆಳಗಡೆ ಇನ್ನೂ ಕಸ ಬೆಳೀತಾ ಇದ್ದಾರೆ ಅವರು. ಸೊ ಅದನ್ನು ಅಲ್ಲೇ ಹಾಕಿದ್ದೀನಿ. ಆ ಅಮ್ಮ ಸ್ವಲ್ಪ ಅಲ್ಲಿ ಬೆಳಿಲಿಕ್ಕೆ ತೊಗೊಂಡು ಹೋಗ್ಬಿಡ್ತಾರೆ ಅಂಥೇಳಿ. ಸೊ ಈ ರೀತಿ ನನ್ನ ಮಗ ಬೇಯಕತ್ತಿದ್ದ ನನಗೆ.